ಇದು ಹೌದು ಬೆಂಗಳೂರಿನಲ್ಲಿ ಅಕಾಲಿಕ ಮಳೆಯಿಂದಾಗಿ ಆಗ್ತಾ ಇರುವಂತಹ ಅವಾಂತರಗಳು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಡ್ಗಟ್ಟಿರುವಂತಹ ವ್ಯವಸ್ಥೆ ಪ್ರತಿ ವರ್ಷನೂ ಕೂಡ ಈ ರೀತಿಯಂತ ಅನಾಹುತ ಆದಂಥ ಸಂದರ್ಭದಲ್ಲಿ ಸರಿ ಮಾಡ್ತೀವಿ ಅಂತ ಟೈಮ್ ಪಾಸ್ ಮಾಡುವಂಥ ನಮ್ಮ ರಾಜಕಾರಣಿಗಳು ಇವ್ರುಗಳಿಂದ ಸೃಷ್ಟಿ ಆಗ್ತಾ ಇರುವಂಥ ದುರಂತ ಇದು. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ಲು ಅಂತ ಅಂದರೆ ಇದೊಂದು ಬಡಾವಣೆ. ಅದು ಮಳೆಗಾಲದ ಮಳೆನೇ ಇರಲಿ, ಬೇಸಿಗೆ ಅಕಾಲಿಕ ಮಳೆನೇ ಇರಲಿ, ಅಲ್ಲಿಗೆ ನೀರು ನುಗ್ಗಬೇಕು ಅನ್ನುವಂಥದ್ದು ಒಂಥರ ಕಂಪಲ್ಸರಿ ಇದ್ದಂಗೆ. ನಿನ್ನೆಯಿಂದ ಎಡಬಿಡದೆ ಸುರಿತಾ ಇರುವಂತ ಮಳೆ ಮತ್ತೆ ಆ ಲೇಔಟ್ನ ಜನರ ನೆಮ್ಮದಿಯನ್ನೇ ಕಸಿದುಕೊಂಡಿದೆ. ಸಾಯಿ ಲೇಔಟ್ನ ದುಸ್ಥಿತಿಯನ್ನ ತೋರಿಸ್ತಾ ಹೋಗ್ತೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸಾಯಿ ಲೇಔಟ್ಗೆ ತೊಂದರೆ ಆಗಬಾರ್ದು ಅಂತ ದೃಷ್ಟಿಯಿಂದ ಒಂದು ಜಾಕ್ವೆಲ್ ಮತ್ತು ಒಂದು ಪಂಪ್ ನಾವು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀವಿ. ಎರಡನೇ ದಿನವೂ ಮುಳುಗಿದ ಸಾಯಿ ಲೇಔಟ್ ನಿವಾಸಿಗಳಿಗೆ ನರಕ. ಬೋಟ್, ಟ್ರ್ಯಾಕ್ಟರ್, ಜೆಸಿಬಿ ಮೂಲಕ ಲೇಔಟ್ ಜನರ ಸ್ಥಳಾಂತರ. ಸಾಯಿ ಲೇಔಟ್ ಬೆಂಗಳೂರಿನ ಹೊರಮಾವು ಏರಿಯಾದಲ್ಲಿರೋ ಪ್ರತಿಷ್ಠಿತ ಬಡಾವಣೆ. ಇದೇ ಲೇಔಟ್ನಲ್ಲಿ ಬರೋಬ್ಬರಿ 500 ಮನೆಗಳಿವೆ. ಸುಮಾರು 1,500 ಜನ ವಾಸ ಆಗಿರೋ ಈ ಬಡಾವಣೆ ಮತ್ತೆ ಜಲಾವೃತಗೊಂಡಿದೆ. ಪ್ರತಿ ವರ್ಷದಂತೆ ಈ ಸಾಯಿ ಲೇಔಟ್ ಮೇಲೆ ವರುಣನ ವಕ್ರ ದೃಷ್ಟಿ ಬಿದ್ದಿದೆ. ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಸುರಿಯುತ್ತಿರೋ ಧಾರಾಕಾರ ಮಳೆಗೆ ಸಾಯಿ ಲೇಔಟ್ ಕೆರೆಯಂತಾಗಿದೆ. ನಿನ್ನೆಯಷ್ಟೇ ಜಲಾವೃತಗೊಂಡಿದ್ದ ಸಾಯಿ ಲೇಔಟ್ ನಿವಾಸಿಗಳಿಗೆ ಇವತ್ತು ಮತ್ತೆ ಜಲಾಘಾತ ಎದುರಾಗಿದೆ. ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಈಗಾಗಲೇ ಕೂಡ ಕೇರ್ಪುರ ವಿಧಾನಸಭಾ ಕ್ಷೇತ್ರದ ಸಾಯಿ ಲೇಔಟ್ ಈಗಾಗಲೇ ಜಲಾವೃತವಾಗಿರುವಂತದ್ದು. ಸದ್ಯ ನಾನು ಈಗಾಗಲೇ ಸಾಯಿ ಲೇಔಟ್ನ ಒಳಭಾಗದಲ್ಲಿದ್ದೀನಿ. ಇಂದು ಬೆಳಗ್ಗೆ ಕಣ್ಣುಚ್ಚಿಕೊಂಡು ಎದ್ದೇಳುವಷ್ಟರಲ್ಲಿ ಮನೆಯೊಳಗೆ ನೀರು ನುಗ್ಗಿತ್ತು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಲೇಔಟ್ ನಿವಾಸಿಗಳು ಒಬ್ಬೊಬ್ಬರೇ ಗಂಟು ಮೂಟೆ ಕಟ್ಟಿಕೊಂಡು ಎತ್ತರದ ನೀರಿನಲ್ಲೇ ಜಾಗ ಖಾಲಿ ಮಾಡಿದ್ದಾರೆ. ಮನೆ ಮುಂದೆ ನಿಲ್ಲಿಸಿರೋ ಕಾರ್, ಆಟೋ, ಬೈಕ್ಗಳು ನೀರಲ್ಲೇ ತೇಲಾಡ್ತಿದ್ವು. ಇನ್ನೇನು ಮಾಡೋದು ಅಂತ ಸಿಕ್ಕ ಟ್ರ್ಯಾಕ್ಟರ್, ಜೆಸಿಬಿ ಏರಿ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ರು. ಕಾರೆಲ್ಲ ಹೊರಗಡೆ ಬಿಟ್ಟಿದ್ದೀವಿ. ಮತ್ತೆ ಬೈಕ್ಸ್ ಎಲ್ಲ ಇದು ಸೈಲೆನ್ಸರ್ ನೀರು ಹೋಗಿದೆ, ಕೆಲಸಕ್ಕೆ ಹೋಗ್ತಾ ಇಲ್ಲ, ಆ ಥರ ಪ್ರಾಬ್ಲಮ್ ಆಗಿದೆ. ತಗೊಂಡು ಬರ್ತಾ ಇದ್ದೇನಲ್ಲ ನೋಡಿ, ಹಾಲು ಬರ್ತಾ ಇಲ್ಲ ಮನೆಗೆ, ಹಾಲು ಎಲ್ಲ ತಗೊಂಡು ಬರ್ತಾ ಇದ್ದೇನೆ ಮನೆಗೆ. ಮತ್ತೆ ಯಾರಿಗೂ ಕೆಲಸ ಹೋಗಲಿಲ್ಲ, ಮತ್ತೆ ಪವರ್ ಇಲ್ಲ, ಮೇನ್ ಅದೇ ಬೇರೆ. ಅಷ್ಟರಲ್ಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೋಟ್ನಲ್ಲಿ ಹಲವು ನಿವಾಸಿಗಳನ್ನ ರಕ್ಷಣೆ ಮಾಡಿದ್ರು. ಸದ್ಯ ನಾನೀಗ ವಡ್ರಪಾಳ್ಯದ ಮುಖ್ಯ ರಸ್ತೆಯಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ಜನರು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಜಲಾವೃತವಾಗಿರುವಂಥದ್ದು. ಟ್ರ್ಯಾಕ್ಟ್ರು, ಜೆಸಿಬಿ ಈ ಥರದ್ರಲ್ಲಿ ಆ ಭಾಗದಿಂದ ಈ ಭಾಗಕ್ಕೆ ಜನರು ಕೂಡ ಓಡಾಡ್ತಿದ್ದಾರೆ. ಸಾಯಿ ಲೇಔಟ್ನ 3ನೇ ಕ್ರಾಸ್ನಲ್ಲೂ ಪರಿಸ್ಥಿತಿ ಭಿನ್ನವಾಗಿ ಇರಲಿಲ್ಲ. 3ನೇ ಕ್ರಾಸ್ ಸಂಪೂರ್ಣ ಜಲಾವೃತಗೊಂಡಿತ್ತು. ಬೋಟ್ಗಳ ಮೂಲಕ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು. ನಿನ್ನೆಯಿಂದ ತಿನ್ನಲು ಏನೂ ಇಲ್ಲದೆ ಜನರು ಸಂಕಷ್ಟ ಅನುಭವಿಸಿದ್ದಾರೆ. ಸದ್ಯ ನಾನೀಗ ಸಾಯಿ ಲೇಔಟ್ನ 3ನೇ ಕ್ರಾಸ್ನಲ್ಲಿದ್ದೀನಿ. 3ನೇ ಕ್ರಾಸ್ನಲ್ಲಿರುವಂತಹ ಒಂದು ದುಸ್ಥಿತಿಯನ್ನು ತೋರಿಸ್ತಾ ಹೋಗ್ತೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಮನೆಗಳೆಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಇಲ್ಲಿ ನೋಡಿ ಮನೆ ಒಳಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿ 2 ರಿಂದ 3 ಅಡಿಗಳಷ್ಟು ಈಗಾಗಲೇ ನೀರು ಕೂಡ ನಿಂತಿರುವಂಥದ್ದು. ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ, ಅಗ್ನಿಶಾಮಕ ದಳ ಸಿಬ್ಬಂದಿ ತಮ್ಮ ಪ್ರಾಣದ ಹಂಗು ತೊರೆದು ಜನರನ್ನ ರಕ್ಷಣೆ ಮಾಡಿದ್ದಾರೆ. ಎತ್ತರದವರೆಗೆ ತುಂಬಿರೋ ನೀರಿನಲ್ಲೇ ನಿವಾಸಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಈಗಾಗಲೇ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈಗಾಗಲೇ ಸಿವಿಲ್ ಡಿಫೆನ್ಸ್ ಅವರಾಗಿರ್ಬೋದು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇಲ್ಲಿರುವಂತಹ ನಿವಾಸಿಗಳನ್ನ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಿದ್ದಾರೆ. ಸಾಯಿ ಲೇಔಟಲ್ಲಿ ಎವ್ರಿ ಇಯರ್ ಈ ಪ್ರಾಬ್ಲಮ್ ಇದ್ದೇ ಇರ್ತದೆ. ಈ ಸಲ ಏನಾಯ್ತು ಅಂತಂದರೆ ತುಂಬ ದೊಡ್ಡ ಮಳೆ ಬಂದಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಸೀರಿಯಸ್ ಆಗ್ತದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅಟ್ಲೀಸ್ಟ್ ಒಂದು 200-300 ಮನೆ ಮೇಲೆ ಜಾಸ್ತಿ ಇದೆ. ನಾವು ಈವರೆಗೂ ಯಾಕಂದರೆ ಕೆಲವು ಗ್ರೌಂಡ್ ಫ್ಲೋರಲ್ಲಿ ಏನಾಗಿದೆ, ಅರ್ಧ ಮನೆ ತುಂಬಿಟ್ಟಿದೆ. ಕೆಲವ್ರಿಗೆ ಆಚೆ ಬರೋಕ್ಕಾಗ್ತಾ ಇಲ್ಲ. ಕೆಲವ್ರು ಏನು ಮಾಡಿದ್ರು, ಮಾಡಿ ಮನೆ ಹೋಗಿದ್ದಾರೆ. ಕೆಲವರೆಲ್ಲ ನಾವು ಸೇಫ್ ಗಾರ್ಡ್ ಮಾಡಿ ನಾವು ಅಟ್ಲೀಸ್ಟ್ ಒಂದು 100-150 ಮೇಲೆ ನಾವು ಇದು ಮೆಂಬರ್ಸ್ಗೆ ನಾವು ಆಚೆ ಕರ್ಕೊಂಡ್ಬಂದು ಸೇಫ್ ಪ್ಲೇಸಲ್ಲಿ ಇಟ್ಟಿದ್ದೀವಿ ನಾವು. ಸಾಯಿ ಲೇಔಟ್ಗೆ ಭೇಟಿ ನೀಡಿದ ಬಿಬಿಎಂಪಿ ಅಧಿಕಾರಿಗಳಿಗೆ ತರಾಟೆ. ಸಾಯಿ ಲೇಔಟ್ಗೆ ಬಿಬಿಎಂಪಿ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಹಾಗೂ ಬಿಡಿಎ ಆಯುಕ್ತ ಜಯರಾಮ್ ಭೇಟಿ ನೀಡಿದ್ರು. ಟ್ರ್ಯಾಕ್ಟರ್ ಏರಿ ಸ್ಥಳ ಪರಿಶೀಲನೆ ಮಾಡಿದ ಬಿಬಿಎಂಪಿ ಆಡಳಿತಾಧಿಕಾರಿ ಹಾಗೂ ಬಿಡಿಎ ಆಯುಕ್ತರಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡ್ರು.
ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಬಿಬಿಎಂಪಿ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್, ಸಾಯಿ ಲೇಔಟ್ ನಿವಾಸಿಗಳಿಗೆ ಊಟ, ನೀರು, ಹಾಲಿನ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿನ ನಿವಾಸಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಗೆದ್ದಲಹಳ್ಳಿಯಲ್ಲಿ ನಮ್ಮದು ವೆಂಟ್ ಕಡಿಮೆ ಇರುವುದರಿಂದ ನಾವು ಇನ್ನೊಂದು ವೆಂಟ್ಗಾಗಿ ವರ್ಕ್ ಆರ್ಡರ್ ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಆ ಕೆಲಸ ಏನಿದೆ ಇನ್ನೂ 2-3 ತಿಂಗಳಾಗ್ಬಿಡುತ್ತದೆ. ಬಿಕಾಸ್ ಅದು ಎಲ್ಲ ಇನ್ನೂ ವೆಂಟ್ಗೆ ಪುಷ್ ಮಾಡಬೇಕು ಇತ್ಯಾದಿ ಇತ್ಯಾದಿ. ಆ 3 ತಿಂಗಳಲ್ಲಿ ಈ ಥರ ಜಾಸ್ತಿ ಮಳೆ ಬಂದಾಗ ಈ ಸಲ ಏನಾಗಿದೆ, ಮೇಲ್ಗಡೆ ಕೂಡ ಎಲ್ಲ ಕ್ಲೀನ್ ಆಗಿರುವುದರಿಂದ ವಾಟರ್ ಈ ಕಡೆಗೆ ಜಾಸ್ತಿ ಆಗಿ ಗೆದ್ದಲಹಳ್ಳಿಯಲ್ಲಿನೇ ಬಂದಾಗ ವೆಂಟ್ ಕಡಿಮೆ ಇರುವುದರಿಂದ ಜಾಸ್ತಿ ಬ್ಯಾಕಪ್ ಆಗಿದೆ. ಜೆಸಿಬಿ ಏರಿ ಶಾಸಕ ಬೈರತಿ ಬಸವರಾಜ ಸವಾರಿ. ಸಾಯಿ ಲೇಔಟ್ ಜಲಾವೃತಗೊಂಡಿರೋ ಮಾಹಿತಿ ಸಿಕ್ತಿದ್ದಂತೆ ಸ್ಥಳಕ್ಕೆ ಶಾಸಕ ಬೈರತಿ ಬಸವರಾಜ ಭೇಟಿ ನೀಡಿದ್ರು. ಕಾರಲ್ಲಿ ತೆರಳಲಾಗದೆ ಜೆಸಿಬಿ ಏರಿದ ಶಾಸಕ ಜನರ ಕಷ್ಟ ಆಲಿಸಿದ್ರು. ಡ್ರೋನ್ ಕಣ್ಣಲ್ಲೇ ಸೆರೆಯಾಯಿತು ಸಾಯಿ ಲೇಔಟ್ ನರಕ. ಧಾರಾಕಾರ ಮಳೆಯಿಂದಾಗಿ ಸಾಯಿ ಲೇಔಟ್ನಲ್ಲಾಗಿರೋ ಅವಾಂತರಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಾಯಿ ಲೇಔಟ್ ಸುತ್ತಮುತ್ತಲಿನ ರಸ್ತೆಗಳು ಜಲಾವೃತಗೊಂಡ್ರೆ ಬೋಟ್ ಮೂಲಕ ಜನರನ್ನ ರಕ್ಷಣೆ ಮಾಡೋ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲೇ ಸೆರೆಯಾಗಿದೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ನದಿ ಮಧ್ಯೆಯೇ ಇದೆಯೇನೋ ಅನ್ನುವಂತೆ ಭಾಸವಾಗ್ತಿದೆ. ಪ್ರತಿ ವರ್ಷ ಮಳೆಗಾಲಕ್ಕೆ ಸಂಕಷ್ಟ ಅನುಭವಿಸುತ್ತಿದ್ದ ಸಾಯಿ ಲೇಔಟ್ ನಿವಾಸಿಗಳು ಈ ಬಾರಿ ಮಳೆಗಾಲ ಆರಂಭಕ್ಕಿನ್ನೂ 2 ವಾರ ಇರುವಾಗಲೇ ಮಳೆಯಾರ್ಭಟಕ್ಕೆ ತತ್ತರಿಸಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.